ಇತ್ತ ರಾಮ್ ಸ್ನಾನ ಮಾಡಿ ಹೊರಗಡೆ ಬಂದು ನೋಡಿದ್ರೆ ಸಾನು ರೂಮಲ್ಲಿ ಇಲ್ಲದೆ ಇರೋದು ನೋಡಿ ಮೋಸ್ಟ್ಲಿ ಕೆಳಗೆ ಹೋಗಿದ್ದಾಳೆ ಅಂತ ತಿಳ್ಕೊಂಡು ತನ್ನ ಪಾಡಿಗೆ ತಾನು ಆಫೀಸ್ಗೆ ರೆಡಿಯಾಗಿ ಕೆಳಗಡೆ ಬರ್ತಾನೆ. ಮನೆಯವರೆಲ್ಲ ತಿಂಡಿಗೆ ಒಟ್ಟಿಗೆ ಕೂತಿರ್ತಾರೆ. ರಾಮ್ ಒಮ್ಮೆ ಸುತ್ತಲೂ ನೋಡಿ ಚಿಕ್ಕಿ ಕಂದ ಎಲ್ಲಿ ಅಂತ ಕೇಳ್ತಾನೆ. ರಾಮ್, ನಾನು ಬೆಳಗ್ಗೆಯಿಂದ ಸಾಮನ ನೋಡಿಲ್ಲ. ಹೂ ರಾಮ, ಅವಳಿಗೆ ಕಿಚನ್ ಕೂಡ ಬಂದಿಲ್ಲ ಅಂತ ಲಕ್ಷ್ಮಿ ಅವರು ಕೂಡ ಹೇಳ್ತಾರೆ. ಅದನ್ನು ಕೇಳಿದ ತಾನ್ಯಾ ನೋಡಿದ್ರೆ ಅತ್ತೆ ಅವಳ ಮನೆಯವ್ರಿಗೆ ಯಾರಿಗೂ ಹೇಳಿದೆ ಎಲ್ಲೋ ಹೋಗಿದ್ದಾಳೆ ಅನಿಸುತ್ತೆ. ಅದೇ ನಾನು ಹಾಗೆ ಮಾಡಿದರೆ ಸುಮ್ಮನೆ ಇರ್ತಿದ್ರಾ ಅಂತ ಮಾತಾಡ್ತಾಳೆ. ಹ್ಞೂ ಬೇಬಿ, ಅವಳು ಇಷ್ಟೇ ಆದರೂ ಅವ್ರ ಮುದ್ದಿನ ಸೊಸೆ ಅಲ್ವಾ, ಇವರು ಎಲ್ಲ ಯಾವಾಗಲೂ ಅವಳ ಪರ ಬಿಡು. ಜಾನಕಿ ಅವರು ರಾಮ್ ಕಡೆ ನೋಡುತ್ತಾ, ರಾಮ್ ಎಲ್ಲಿ ನೀನು ಹೆಂಡ್ತಿ ಇಷ್ಟು ಬೆಳಗ್ಗೆ ಯಾರಿಗೂ ಹೇಳಿದೆ ಎಲ್ಲಿಗೆ ಹೋಗಿದ್ದಾಳೆ ಅಂತ ಗಂಭೀರವಾಗಿ ಕೇಳ್ತಾರೆ. ಅಮ್ಮ, ಅವನಿಗೆ ಗೊತ್ತಿದ್ರಲ್ವ ಅವನಿಗೆ ಹೇಳೋಕೆ ಅಂತ ವ್ಯಂಗ್ಯ ಮಾಡ್ತಾಳೆ. ರಾಮ್ ಅವನ ಮಾತು ಕೇಳಿ ಕೋಪ್ತಾರತ್ತೆ, ನೀವು ನಿಮ್ಮ ಪಾಡಿಗೆ ಇದ್ದರೆ ನಿಮಗೆ ಒಳ್ಳೆಯದು, ಪರಿಣಾಮ ಇಲ್ಲಾಂದರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡ್ತಾನೆ. ಸೌಮ್ಯ ಚಿಂಟುನ ರೆಡಿ ಮಾಡಿ ಅಲ್ಲೇ ಕರ್ಕೊಂಡು ಬರ್ತಾಳೆ. ಯಾಕೆಲ್ಲ ಇಷ್ಟು ಗಂಭೀರವಾಗಿದ್ದೀರಾ ಅಕ್ಕ, ಕಂದನ್ ನೀನು ನೋಡಿದ್ಯಾ? ಹ್ಞೂ ರಾಮ್, ಅವಳು ನನ್ನ ಜೊತೆ ಮಾತಾಡ್ತಿದ್ಲು. ಹಾಸ್ಪಿಟಲಿಂದ ಎಮರ್ಜೆನ್ಸಿ ಅಂತ ಕಾಲ್ ಬಂತು ಅಂತ ಡೇವಿಡ್ ಜೊತೆ ಹೋದ್ಲು. ಯಾಕೆ, ಏನಾಯಿತು? ಏನಿಲ್ಲ ಅಕ್ಕ, ಅವಳೆಲ್ಲೋ ಕಾಣಿಸ್ತಾ ಇರಲಿಲ್ಲ ಅಲ್ವಾ, ಅದಕ್ಕೆ ಅಂತ ಡೇವಿಡ್ಗೆ ಕಾಲ್ ಮಾಡ್ತಾನೆ. ಹಲೋ ಡೇವಿಡ್, ಕಂದ ಎಲ್ಲಿ ಅಂತ ಕೇಳ್ತಾನೆ. ಮತ್ತು ಡೇವಿಡ್ ಸಾನೂನ ಹಾಸ್ಪಿಟಲ್ಗೆ ಬಿಟ್ಟು ವಾಪಸ್ ಬರ್ತಾ ಇದ್ದೀನಿ ಅನ್ನೋದು ಕೇಕ್ ಕಟ್ ಮಾಡ್ತಾನೆ. ಇವಾಗ ರಾಮ್ ಗಂಭೀರವಾಗಿ ತಾನ್ಯಾ ಕಡೆ ನೋಡ್ತಾ, ಮಿಸ್ ತಾನ್ಯಾ, ನನ್ನ ಹೆಂಡತಿಯಲ್ಲಿ ಒಬ್ಬರು ಜೀವ ಉಳಿಸೋಕೆ ನನಗೆ ಹೇಳ್ದೆ ಹೋಗಿದ್ದಾಳೆ. ನಿಂತರ ಮಧ್ಯರಾತ್ರಿ ತನಕ ಪಾರ್ಟಿ ಮಾಡೋಕ್ಕಲ್ಲ, ತಿಳಿತಾ ಅಂತ ಖಡಕ್ಕಾಗಿ ವಾರ್ನ್ ಮಾಡ್ತಾನೆ. ಇನ್ನು ಅತ್ತೆ, ನೀವು ಕಂದ ಯಾವತ್ತೂ ತಪ್ಪು ಮಾಡಲ್ಲ, ಅದಕ್ಕೆ ಮಮ್ಮಿ ಮತ್ತು ಚಿಕ್ಕಿ ಇಬ್ಬರು ಅವಳ ಪರ ಇರ್ತಾರೆ. ನಿಮಗೂ ಇದು ಲಾಸ್ಟ್ ವಾರ್ನಿಂಗ್, ಪದೇ ಪದೇ ನನ್ನ ಕಂದನ ವಿಷಯಕ್ಕೆ ಮೂಗು ತೋರಿಸ್ಬೇಡಿ. ಮಮ್ಮಿ ತಿಂಡಿ ಬಡಿಸಿ ಆಫೀಸ್ಗೆ ಲೇಟ್ ಆಯಿತು ಅಂತ ತಿಂಡಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಭರತ್ ಸಂಕೇತ್ ಕಿವಿ ಬಳಿ ಬಾಗಿ, ಅತ್ತೆ ಮತ್ತು ಕತ್ತೆ ಎಷ್ಟು ಹೋಗಿದ್ರು ಅಷ್ಟೇ ಅಲ್ವಾ ಭಾವ? ಸಂಕೇತ್ ಭರತ್ ಕಡೆ ಸುಮ್ಮನೆ ನೋಡಿ ತಿಂಡಿ ತಿನ್ನು ಅಂತ ಗದರ್ತಾನೆ. ಮನೆಯವರು ಮತ್ತೆ ಏನು ಮಾತಾಡದೆ ಮೌನವಾಗಿ ತಿಂಡಿ ತಿಂದು ಎದ್ದು ಹೋಗ್ತಾರೆ. ತಿಂಡಿ ತಿಂದು ಬಂದ ಅಮ್ಮ ಮಗಳು ರೂಮಲ್ಲಿ ಕೋಪದಲ್ಲಿ ಕುದೀತಿರ್ತಾರೆ. ರಾಧಾ ತಾನ್ಯ ಕಡೆ ನೋಡಿ, ಅದೇ ಯಾರೋ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದೆ, ಎಲ್ಲಿ ಅವನು? ನೀವಿಬ್ಬರು ಏನು ಮಾಡ್ತಿದ್ದೀರಾ? ಮಮ್ಮಿ ಅಜಯ್ ಹೇಳಿದ ಮೇಲೆ ಮುಗೀತು, ನಮಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ಅವನು ಹೇಳಿದ್ದಾನೆ ರಾಮ್ ಊರಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ನಮ್ಮ ಕೆಲಸ ಮಾಡಿ ಮುಗಿಸೋಣ ಅಂತ, ಅದಕ್ಕೆ ಕಾಯ್ತಿದ್ದೀವಿ ಅಷ್ಟೇ. ನೀವು ಹೀಗೆ ಕಾಯ್ತಾ ಇದ್ರೆ ನೀನು ಅವನನ್ನು ಮದುವೆ ಆದಾಗೆ. ಮಮ್ಮಿ ಅಂತ ತಾನೇ ಕಿರಿಸ್ತಾಳೆ. ಆ ರಾಮ್ ಯಾವತ್ತಿದ್ರು ನನ್ನವನು ಮಾತ್ರ, ಅವನು ಯಾರಿಗೂ ನಾನು ಬಿಟ್ಕೊಡಲ್ಲ. ನಾಳೆ ರಾಮ್ ಡೆಲ್ಲಿಗೆ ಹೋಗ್ತಾನೆ. ಅವನು ಅಲ್ಲಿಂದ ಬರೋಕ್ಕೆ ಹೇಗಂದು 4 ಡೇಸ್ ಆಗುತ್ತೆ, ಅಷ್ಟೇ ಸಾಕು ನಮ್ಗೆ, ನಾವು ಅಂದ್ಕೊಂಡು ಕೆಲಸ ಮುಗಿಸೋಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ರಾಧಾ ತಾನ್ಯ ಹೋದ ಕಡೆ ನೋಡುತ್ತಾ, ಹ್ಞೂ ಆದಷ್ಟು ಬೇಗ ನಾವು ಅಂದ್ಕೊಂಡು ಕೆಲಸ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇತ್ತ ಹಾಸ್ಪಿಟಲ್ಗೆ ಬಂದ ಸಾನು ಆಪ್ರೇಷನ್ ಮುಗಿಸಿ ಹೊರಗಡೆ ಬರೋಷ್ಟು ಸುಮಾರು 12 ಗಂಟೆ ಆಗಿರುತ್ತೆ. ಸಾನು ಕೂಡ ತುಂಬ ಸುಸ್ತಾಗಿರುತ್ತೆ. ಬೆಳಗ್ಗೆ ಏನು ತಿಂಡಿ ತಿಂದೆ ಹಾಗೆ ಬಂದಿದ್ದರಿಂದ ತನ್ನ ಡ್ರೆಸ್ ಚೇಂಜ್ ಮಾಡಿ ಕ್ಯಾಂಟೀನ್ ಕಡೆ ಹೋಗ್ತಾಳೆ. ಕ್ಯಾಂಟೀನ್ಗೆ ಹೋಗಿ ತಿಂಡಿ ತೊಗೊಂಡು ಒಂದು ಟೇಬಲ್ ಬಳಿ ಕೂತ್ಕೊಳ್ತಾಳೆ. ಸಾನು ತಿಂಡಿ ತಿಂತಿರ್ಬೇಕಾದ್ರೆ ಇನ್ನು ಅನಾಮಿಕಾ ಹೇಳಿದ ಮಾತು ನೆನಪಾಗಿ ಸೀದಾ ಸಮರ್ಥ ಹುಡುಕಿ ಅವನ ಕ್ಯಾಬಿನ್ ಹತ್ರ ಹೋಗ್ತಾಳೆ. ಸಮರ್ಥ ಆಗ್ತಾನೆ ರೌಂಡ್ ಮುಗಿಸಿ ಬಂದು ಕೂತಿರ್ತಾನೆ. ಅವನು ಹಣೆ ಮೇಲೆ ಒಂದು ಪಟ್ಟಿ ಇದ್ದು ಕೈ ಕೂಡ ಸಣ್ಣದಾಗಿ ಬ್ಯಾಂಡೇಜ್ ಮಾಡಿರ್ತಾರೆ. ಸಾನು ಅವನನ್ನು ಹಾಗೆ ನೋಡಿ ಸೀದಾ ಅವನ ಎದುರುಗಡೆ ಬಂದು ನಿಲ್ತಾಳೆ. ಸಮರ್ಥ ತನ್ನ ಎದುರು ಯಾರೋ ನಿಂತಿರೋದು ನೋಡಿ ತಲೆ ಎತ್ತು ನೋಡಿದಾಗ ಸಾನು ನೋಡಿ ಖುಷಿಯಲ್ಲಿ, ಡಾಕ್ಟರ್ ನೀವೇನಿಲ್ಲಿ, ಬನ್ನಿ ಕೂತ್ಕೊಳ್ಳಿ ಅಂತ ಎದುರುಗಡೆ ಇದ್ದ ಚೇರ್ ತೋರಿಸ್ತಾನೆ. ಸಾನು ಚೇರ್ ಮೇಲೆ ಕೂತ್ಕೊಂಡು, ಡಾಕ್ಟರ್ ಏನಿದು ಗಾಯ ಅಂತ ತಡವರಿಸ್ತಾ ಕೇಳ್ತಾಳೆ. ತಾನು ಅಂದ್ಕೊಂಡಿದ್ದು ಸುಳ್ಳಾಗಲಿ ಅಂತ. ಅದು ಏನಿಲ್ಲ ಡಾಕ್ಟರ್, ನಿನ್ನೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಸಾನು ಅವನ ಮಾತು ಕೇಳಿ, ಗಾಬರಿಯಲ್ಲಿ ಹೇಗಾಯಿತು? ನಿನ್ನೆ ಡ್ಯೂಟಿ ಮುಗಿಸಿ ಹೋಗಬೇಕಾದ್ರೆ ಕಾರ್ ಬಂದು ಗುರುತು ಹೀಗಾಗಿದೆ ಅಷ್ಟೇ, ಸ್ವಲ್ಪ ದಿನ ಸರಿ ಹೋಗುತ್ತೆ. ಡಾಕ್ಟರ್ ರೆಸ್ಟ್ ಮಾಡೋದಲ್ವಾ, ಅಷ್ಟೇನು ಪೆಟ್ಟಾಗಿಲ್ಲ ಅಲ್ವಾ? ಅದಕ್ಕೆ ಬಂದು ನೀವು ಬಂದು ನನ್ನ ಬಗ್ಗೆ ವಿಚಾರಿಸ್ಕೊಂಡಿದ್ದು ತುಂಬಾ ಖುಷಿಯಾಯಿತು. ಸಾನು ಅವನ ಮಾತಿಗೆ ಬಲವಂತವಾಗಿ ನಗ್ತಾಳೆ. ಆದರೆ ಮನಸ್ಸಲ್ಲಿ ನನ್ನಿಂದ ನಾನು ಈ ಥರ ಆಗಿದ್ದು ಅಂತ ಮನಸ್ಸಲ್ಲಿ ಸಾರಿ ಕೇಳಿ ಅಲ್ಲಿಂದ ಅವನಿಗೆ ತಿಳಿಸಿ ಹೋಗ್ತಾಳೆ. ತನ್ನ ಕ್ಯಾಬಿನ್ಗೆ ಬಂದ ಸಾನು ಮೊದಲು ಮಾಡಿದ ಕೆಲಸ ಅನಾಮಕನಿಗೆ ಕಾಲ್ ಮಾಡೋದು. ಅತ್ತ ಕಡೆ ರಿಸೀವ್ ಮಾಡಿದ ಮೇಲೆ, ಏನು ಡಾರ್ಲಿಂಗ್ ಇವತ್ತು ನೀನೇ ಕಾಲ್ ಮಾಡಿದ್ಯಾ, ಏನು ವಿಷಯ? ಏಯ್, ನೀನು ಏನಾದರೂ ತಲೆ ಕೆಟ್ಟಿದ್ಯಾ? ಸಮರ್ಥಕ್ಕೆ ಯಾಕೆ ಆಕ್ಸಿಡೆಂಟ್ ಮಾಡಿಸಿದ್ಯಾ? ಏನು ವಿಷಯ ಅಂದರೆ ನಾನು ನಿನಗೆ ನೆನ್ನೆ ಹೇಳಿದ್ದೀನಲ್ವಾ, ನೀನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂದರೆ ಏನು ಮಾಡಲಿ? ನೋ ಡಾರ್ಲಿಂಗ್, ನನಗೆ ನೀನು ಬೇರೆ ಯಾವ ಹುಡುಗನ ಹತ್ರ ಮಾತಾಡೋದು ಇಷ್ಟ ಆಗಲ್ಲ, ತಿಳಿತಾ? ಆದಷ್ಟು ಅವರಿಂದ ದೂರ ಇದ್ದರೆ ನಿನಗೂ ಒಳ್ಳೆಯದು ಅವರಿಗೂ ಒಳ್ಳೆಯದು ಅಂತ ಕಾಲ್ ಕಟ್ ಮಾಡ್ತಾನೆ. ಇವನೊಬ್ಬ
ಇದನ್ನು ಹೀಗೆ ಬಿಟ್ಟರೆ ಸರಿಯಾಗಲ್ಲ, ಮೊದಲು ಈ ವಿಷಯ ರಾಮ್ ಹತ್ರ ಮಾತಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಇನ್ನು ಲಂಚ್ ಬ್ರೇಕ್ಗೆ ಟೈಮ್ ಇರೋದು ನೋಡಿ ಆಪ್ರೇಷನ್ ಮಾಡಿದ ಪೇಷಂಟ್ ಚೆಕ್ ಮಾಡೋಕ್ಕೆ ಹೋಗ್ತಾಳೆ. ಇತ್ತ ಆಫೀಸಲ್ಲಿ ರಾಮ್ ಜೊತೆ ಸಂಕೇತ್ ಭರತ್ ಮೂವರು ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಡೇವಿಡ್ ಬರ್ತಾನೆ. ರಾಮ್ ಡೇವಿಡ್ ಕಡೆ ಗಂಭೀರವಾಗಿ ನೋಡ್ತಾ ಕಂದಾಗ ಏನೋ ಪ್ರಾಬ್ಲಮ್ ಆಗಿದೆ ಅನಿಸ್ತಾ ಇದೆ. ಡೇವಿಡ್, ನಿನ್ಗೆ ಯಾವುದಾದ್ರೂ ಅನುಮಾನ ಬರೋ ಇನ್ಸಿಡೆಂಟ್ ನಡೆದಿದೆಯಾ ಹೇಗೆ? ಅದು ಬಾಸ್ ಕ್ಲಿಯರಾಗಿ ಗೊತ್ತಿಲ್ಲ, ಆದರೆ ಮೇಡಮ್ ನಿನ್ನೆ ಸಂಜೆ ಒಂಥರ ಇದ್ದರು, ಕಾರಲ್ಲಿ ತುಂಬ ಸೈಲೆಂಟ್ ಇದ್ದರು. ಯಾವತ್ತೂ ಅವ್ರು ಆ ಥರ ಇರಲ್ಲ, 2 ಡೇಸಿಂದ ಒಂಥರ ಗಾಬರಿಯಲ್ಲಿರ್ತಾರೆ. ರಾಮ್ ಗಡುಸಾಗಿ, ಡೇವಿಡ್ ಇವಾಗ ಇದನ್ನು ಹೇಳ್ತಿದ್ಯಾ ನೀನು ಅಂತ ಜೋರು ಮಾಡ್ತಾನೆ. ಬಾಸ್, ಹಾಸ್ಪಿಟಲ್ ಹೊರಗಡೆ ಮೇಡಮ್ ಜೊತೆ ನಾನು ಯಾವಾಗಲೂ ಇರ್ತೇನೆ, ಹೊರಗಡೆ ಏನು ಸಮಸ್ಯೆ ಇಲ್ಲ, ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂತ ತಲೆ ತಗ್ಗಿಸ್ತಾನೆ. ರಾಮ್ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು, ಡೇವಿಡ್ ನಾನು ನಾಳೆ ಡೆಲ್ಲಿಗೆ ಹೋಗ್ತಿದ್ದೀನಿ, 4 ಡೇಸ್ ಆಗುತ್ತೆ ಬರೋಕ್ಕೆ, ಅಲ್ಲಿ ತನಕ ನೀನು ಕಂದನ್ನ ಹುಷಾರಾಗಿ ನೋಡ್ಕೊಳ್ಬೇಕು. ಹ್ಞೂ ಸರಿ ಬಾಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ರಾಮ್ ಅವನು ಹೋದ ನಂತರ ಗಂಭೀರವಾಗಿ ಯೋಚನೆ ಮಾಡ್ತಿರ್ತಾನೆ. ಬ್ರೋ, ಯಾಕೆ ಏನಾಯಿತು, ಅಷ್ಟು ಸೀರಿಯಸ್ ಆಗಿದೆಯಾ? ಇಲ್ಲ ಬರುತ್ತೆ, ಯಾವುದೋ ವಿಷಯ ಎಲ್ಲೋ ಮಿಸ್ ಆಗ್ತಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಏನು ವಿಷಯ ರಾಮ್ ಅಂತ ಸಂಕೇತ್ ಕೇಳ್ತಾನೆ. ಅವತ್ತು ಕಂದನ ಮೇಲೆ ಅಟ್ಯಾಕ್ ಆಗಿರೋದಕ್ಕೂ ಲಾಸ್ಟ್ 2 ಡೇಸಿಂದ ಕಂದ ಒಂಥರ ಇರೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ. ಮೂವರು ಡೇವಿಡ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ರಾಮ್, ನೀನೇನು ವರಿ ಮಾಡ್ಕೋಬೇಡ, ನೀನು ಊರಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ನಾವು ಅವಳನ್ನು ಹುಷಾರಾಗಿ ನೋಡ್ಕೊಳ್ತೀವಿ ಆಯಿತಾ? ಬಾವ, ಮೊದಲು ಈ ಪ್ರಾಜೆಕ್ಟ್ ಮುಗಿಸಿ ಸಮಸ್ಯೆ ಏನು ಅಂತ ನಾನೇ ಪರಿಹರಿಸಬೇಕು. ಭರತ್ ಶರ್ಮಾ ಗ್ರೂಪ್ ಕೊಟ್ಟ ಪ್ರಾಜೆಕ್ಟಲ್ಲಿ ಎಲ್ಲಿ ತನಕ ಬಂತು, ಅದು ಫಸ್ಟ್ ಟರ್ಮ್ ಕಂಪ್ಲೀಟ್ ಆಗಿದೆ, ಅದರ ಅಪ್ಡೇಟ್ಸ್ ಸಂಜೆ ಕೊಡ್ತೀನಿ. ಹ್ಞೂ ಸರಿ, ಹಾಗೆ ಅವರಿಗೆ ಒಂದು ಇನ್ಫಾರ್ಮ್ ಮಾಡು ಪ್ರಾಜೆಕ್ಟ್ ಅಪ್ಡೇಟ್ ಕೊಡಬೇಕು ಅಂತ. ಬ್ರೋ, ನಿಮ್ಗೆ ಅನ್ಸುತ್ತಾ ಅವ್ರು ಅದನ್ನು ಮಾಡಿರ್ತಾರೆ ಅಂತ? ರಾಮ್ ಒಂದು ವ್ಯಂಗ್ಯ ನಗು ನಗುತ್ತಾ, ಅವ್ರು ಮಾಡಲ್ಲ ಅಂತ ಗೊತ್ತು, ಅದಕ್ಕಲ್ವ ನಾನು ಕೇಳೋದು ಅಂತ ನಗ್ತಾನೆ. ಅವನ ನಗುವಿಗೆ ಇಬ್ಬರು ನಗು ಜೊತೆ ಆಗುತ್ತೆ. ಇತ್ತ ರಾಮ್ ಅಜಯ್ಗೆ ಅಂತ ದೊಡ್ಡ ಗುಂಡಿನೇ ತೋಡಿದ್ದಾರೆ, ಆದರೆ ಅಜಯ್ ಅಲ್ಲಿ ತಾನು ಜೊತೆ ಕೈ ಜೋಡಿಸಿದ್ದಾನೆ. ಇದರಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು? ಹಾಸ್ಪಿಟಲ್ ಕ್ಯಾಂಟೀನಲ್ಲಿ 4 ತಮ್ಮ ಊಟದ ಪ್ಲೇಟ್ ತಗೊಂಡು ಮೂಲೆಯಲ್ಲಿರೋ ಟೇಬಲಲ್ಲಿ ಕೂತಿರ್ತಾರೆ. ಮೊದಲು ಮಾತು ಶುರು ಮಾಡಿದ ಪ್ರಥಮ್, ಇನ್ನೂ 20 ಡೇಸ್ ಇದೆ ನಮ್ಮ ಮದುವೆಗೆ, ನೀವಿಬ್ಬರು 2 ಡೇಸ್ ಮೊದಲೇ ಬರಬೇಕು ಅಂತ ಸಾನು ಮತ್ತು ಸಮರ್ಥ್ ಕಡೆ ನೋಡಿ ಹೇಳ್ತಾನೆ. ಹ್ಞೂ ಪ್ರಥಮ್, ನಾನಂತೂ ಪಕ್ಕ ಬರ್ತೀನಿ ಅಂತ ನಗ್ತಾ ಹೇಳ್ತಾನೆ. ಸಾನು ಏನು ಯೋಚನೆ ಮಾಡ್ತಾ ಇರೋದು ನೋಡಿ, ಸಾನು ಏನಾಯಿತು, ನೀನು ಯಾಕೇನು ಹೇಳ್ತಿಲ್ಲ? ಅಂಜು, ನೀನು ಬೆಸ್ಟ್ ಫ್ರೆಂಡ್ ಅಲ್ವಾ, ನೀನು ಖುಷಿ ಆಗ್ತಾ ಇಲ್ವಾ? ಹಾಂ ಪ್ರಥಮ್, ನಾನು ಖುಷಿನೇ, ನಾನು ಕೂಡ ಬರ್ತೀನಿ ಅಂತ ಊಟ ಮಾಡ್ತಾಳೆ. 4 ಮದುವೆ ಕುರಿತು ಮಾತಾಡ್ತಾ ಊಟ ಮಾಡಿ ಎದ್ದು ಹೋಗ್ತಾರೆ. ಪ್ರಥಮ್ ಮತ್ತು ಸಮರ್ಥ್ ಮಾತಾಡ್ತಾ ಮುಂದೆ ಹೋಗಬೇಕಾದ್ರೆ ಅಂಜು ಸಾನುನ ಕೈ ಹಿಡಿದು ಅಲ್ಲೇ ಪಕ್ಕದಲ್ಲಿದ್ದ ಖಾಲಿ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಸಾನು, ಯಾಕೆ ಏನಾಯಿತು, ಅವನು ಮತ್ತೆ ಕಾಲ್ ಮಾಡಿದ್ನಾ? ಹ್ಞೂ ಅಂಜು, ಕಾಲ್ ಮಾಡಿ ಹೆದರಿಸ್ತಿದ್ದಾನೆ. ವಾಟ್, ಹೆದರಿಸ್ತಾ ಇದ್ದಾನೆ ಏನಂತ ಸಾನು? ಯಾವ ಹುಡುಗರ ಹತ್ರ ಕೂಡ ಮಾತಾಡಬಾರ್ದಂತೆ, ಅದು ಅಲ್ಲದೆ ಸಮರ್ಥ್ ಪೆಟ್ಟಾಗಿದೆ ಅಲ್ವಾ? ಹ್ಞೂ, ಬೆಳಗ್ಗೆ ಕೇಳಿದಾಗ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದರು. ಅದು ಆಕ್ಸಿಡೆಂಟ್ ಆದರೆ ಮಾಡಿಸಿದ ಮಾತ್ರ ಅವನು. ಅಂಜು ಶಾಕಲ್ಲಿ ಏನು ಹೇಳ್ತಾ ಇದೆಯಾ? ಹ್ಞೂ, ನಿನ್ನೆ ನಾನು ಸಮರ್ಥ್ ಜೊತೆ ನಗ್ತಾ ಮಾತಾಡಿ ತಿಳ್ಕೊಂಡು ಹಾಗೆ ಮಾಡಿದ್ದಾನೆ. ಸಾನು, ಇದನ್ನು ಹೀಗೆ ಬಿಟ್ಟರೆ ಸರಿಯಾಗಲ್ಲ, ರಾಮ್ ಸರ್ ಹತ್ರ ಹೇಳು. ಹ್ಞೂ ಅಂಜು, ನಾನು ಹಾಗೆ ಯೋಚನೆ ಮಾಡ್ತಿದ್ದೆ, ರಾಮ್ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು. ಗುಡ್, ಆದಷ್ಟು ಬೇಗ ಹೇಳು, ಎಲ್ಲ ಕ್ಲಿಯರ್ ಮಾಡ್ಕೊ, ನನ್ನ ಮದುವೆಗೆ ನೀನು ಖುಷಿಯಿಂದ ಇರಬೇಕು ನನ್ನ ಜೊತೆ. ಹ್ಞೂ ಸರಿ ಅಂತ ಮಾತಾಡ್ತಾ ತಮ್ಮ ಕ್ಯಾಬಿನ್ಗೆ ಹೋಗ್ತಾರೆ. ಸಂಜೆ ಕೆಲಸ ಮುಗಿಸಿ ಅಂಜುಗೆ ಹೇಳಿ ಸಾನು ಡೇವಿಡ್ ಜೊತೆ ಮನೆಗೆ ಹೋಗ್ತಾಳೆ. ಮನೆಗೆ ಬಂದು ಸಾನು ಫ್ರೆಶ್ ಆಗಿ ಸೀದಾ ಅಡುಗೆ ಮನೆಗೆ ಬರ್ತಾಳೆ. ಅಲ್ಲಿ ಲಕ್ಷ್ಮಿ ಮತ್ತು ಪವಿತ್ರ ರಾತ್ರಿ ಊಟಕ್ಕೆ ಬೇಕಾದ ತಯಾರಿ ಮಾಡ್ತಾ ಇರೋದು ನೋಡಿ, ನಾನು ಏನಾದರೂ ಹೆಲ್ಪ್ ಮಾಡಲಾ ಅಂತ ಹೋಗಿ ಲಕ್ಷ್ಮಿ ಅವರನ್ನ ಹಿಂದಿನಿಂದ ತಪ್ಕೊಳ್ತಾಳೆ. ನೀನೇನು ಹೆಲ್ಪ್ ಮಾಡೋದು ಬೇಡ, ತಗೋ ಮೊದಲು ಕಾಫಿ ಕುಡಿ ಅಂತ ಅವಳ ಕೈಗೆ ಕಾಫಿ ಕಪ್ ಕೊಡ್ತಾರೆ. ಥ್ಯಾಂಕ್ಸ್ ಪವಿ ಅಮ್ಮ ಅಂತ ಸಾನು ಅವ್ರ ಜೊತೆ ಮಾತಾಡ್ತಾ ಕಾಫಿ ಕುಡಿದು ಮುಗಿಸಿ ಅವರಿಗೆ ಅಡುಗೆಗೆ ಸ್ವಲ್ಪ ಹೆಲ್ಪ್ ಮಾಡಿ ತನ್ನ ರೂಮ್ಗೆ ಹೋಗ್ತಾಳೆ. ರೂಮಿಗೆ ಬಂದು ಸಾನು ತನ್ನ ಮನೆಯವರಿಗೆ ಕಾಲ್ ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ರಾಮ್ಗೆ ಕಾಲ್ ಮಾಡ್ತಾಳೆ. ಇತ್ತ ರಾಮ್ ತನ್ನ ಮೊಬೈಲ್ ರಿಂಗ್ ಆಗ್ತಾ ಇರೋದು ನೋಡಿ ಅದರಲ್ಲಿ ಕಂದ ಅಂತ ಇರೋದು ನೋಡಿ, ಏನು ಕಂದ ಹೀಗೆ ಮಾಡಿದೆ, ಏನು ವಿಷಯ? ರಾಮ್, ಟೈಮ್ ನೋಡಿ, ನೀವಿನ್ನೂ ಮನೆಗೆ ಬಂದಿಲ್ಲ. ಸಾರಿ ಕಂದ, ನಾನಿವತ್ತು ಬರೋಕ್ಕೆ ಲೇಟ್ ಆಗುತ್ತೆ, ಸ್ವಲ್ಪ ಕೆಲಸ ಇದೆ, ನೀನು ಊಟ ಮಾಡಿ ನನಗೆ ಅಂತ ಕಾಯ್ತಾ ಇರಬೇಡ ಆಯಿತಾ? ಹ್ಞೂ ಸರಿ ಅಂತ ಸಪ್ಪೆ ಧ್ವನಿಯಲ್ಲಿ ಹೇಳ್ತಾಳೆ.
ಕಂದ ಬೇಜಾರಾಗಬೇಡ ಪ್ಲೀಸ್. ನೀನು ಬೇಜಾರಾದರೆ ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ಅವನು ಹೇಳಿದ್ದು ಕೇಳಿ ಸಾನು. ಸರಿ ರಾಮ್, ನೀವು ವರ್ಕ್ ಮುಗಿಸ್ ಬನ್ನಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಆಯಿತಾ? ಹ್ಞೂ ಸರಿ ಅಂತ ರಾಮ್ ಕಾಲ್ ಕಟ್ ಮಾಡ್ತಾನೆ. ಸಾನು ತನ್ನ ಮೊಬೈಲಲ್ಲಿ ಇಟ್ಟು ಕೆಳಗಡೆ ಬರ್ತಾಳೆ. ಚಿಂಟು ಸೌಮ್ಯ ಹತ್ರ ಏನೋ ಹೇಳ್ತಾ ಅವನು ತಲೆ ತಿಂತಿರ್ತಾಳೆ. ಸಾನು ಅವನನ್ನು ನಗ್ತಾ ಅವನ ಬಳಿ ಬರ್ತಾಳೆ. ಸೌಮ್ಯ ಸಾನು, ಚಿಂಟು ನಿನ್ನ ಸಾನು ಬಂದಳು, ಅವಳ ಹತ್ರ ಮಾತಾಡು, ತಲೆ ತಿನ್ನಬೇಡ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತಾಳೆ. ಸಾನು ಚಿಂಟು ಎತ್ಕೊಂಡು ಅದಕ್ಕೆ ಏನಾಯಿತು, ಯಾಕೆ ಏನು ಮಾಡ್ದೆ ನನ್ನ ಪ್ರಿನ್ಸ್? ಸಾನು, ನಾನೇನು ಮಾಡಿಲ್ಲ, ಈ ಮಮ್ಮಿ ನನ್ನ ಮಾತು ಕೇಳಲ್ಲ, ನೀನು ಕೇಳು ಆಯಿತಾ ಅಂತ ಸೌಮ್ಯಗೆ ಹೇಳಿದ್ದಾನೆ. ಸಾನುಗೂ ಪದೇ ಪದೇ ಹೇಳ್ತಿರ್ತಾನೆ. ಸಾನು ಅವನ ಮಾತನ್ನು ಕೇಳ್ತಾ ಸುಮ್ಮನೆ ನಗ್ತಿರ್ತಾಳೆ. ಅಷ್ಟರಲ್ಲಿ ಕೆಲಸದವ್ರು ಬಂದು ಊಟಕ್ಕೆ ಕರೆದು ಹೋಗ್ತಾರೆ. ಸೌಮ್ಯ ಇನ್ನೂ ಮಾತಾಡ್ತಿದ್ದ ಚಿಂಟು ಹತ್ರ. ಚಿಂಟು ಬಾ ಊಟ ಮಾಡೋಣ ಅಂತ ಅವನನ್ನು ಎತ್ಕೊಳ್ತಲೇ ಸಾನು ಸುಮ್ಮನೆ ಕೂತಿರೋದು ನೋಡಿ ಸಾನು ಬಾ ಊಟಕ್ಕೆ. ಇಲ್ಲ ಅದಕ್ಕೆ ರಾಮ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು, ನಾನು ಅವ್ರ ಜೊತೆ ಊಟ ಮಾಡ್ತೀನಿ. ಅಯ್ಯೋ ಸಾನು, ಇವತ್ತು ಅವರು 3 ಜನ ಆಫೀಸ್ನಲ್ಲೇ ಇದ್ದಾರೆ, ಅಲ್ಲೇ ಊಟ ಮಾಡಿ ಬರ್ತಾರೆ. ಆವಾಗಲೇ ಸಂಕೇತ್ ಕಾಲ್ ಮಾಡಿ ಹೇಳಿದ್ರು ಬಾ ನೀನು ಸುಮ್ಮನೆ ಕಾಯ್ದು ಬೇಡ ನನ್ನ ಜೊತೆ ಬಾ ಅಂತ ಒತ್ತಾಯ ಮಾಡಿ ಸಾನುನ ಊಟಕ್ಕೆ ಕರ್ಕೊಂಡು ಹೋಗ್ತಾಳೆ. ಮನೆಯವರೆಲ್ಲ ಒಟ್ಟಿಗೆ ಊಟಕ್ಕೆ ಕೂತಾಗ ರಾಜೇಶ್ ಸಾನು ಮತ್ತು ಸೌಮ್ಯ ಹತ್ರ ಇಲ್ಲಿ ನಿಮ್ಮ ಗಂಡಂದರು ಇನ್ನೂ ಬಂದಿಲ್ಲ? ಇಲ್ಲ ಪಾಪ, ರಾಮ್ ಆವಾಗಲೇ ಫೋನ್ ಮಾಡಿ ಬರೋದು ಲೇಟ್ ಅಂತ ಹೇಳಿದ್ದಾರೆ. ಓ ಹೌದಾ, ನಾಳೆ ಡೆಲ್ಲಿಗೆ ಹೋಗ್ಬೇಕು, ಮೊದಲು ಇರೋ ಕೆಲಸ ಮುಗಿಸಿ ಹೋಗಬೇಕು ಅಂತ ಲೇಟ್ ನೈಟ್ ತನಕ ವರ್ಕ್ ಮಾಡ್ತಿರ್ಬೇಕು ಅಂತ ಊಟ ಮಾಡ್ತಾರೆ. ಜಾನಕಿ ಅವ್ರು ಸಾನು ಕಡೆ ನೋಡಿ, ಗಂಡ ಬರೋದು ಲೇಟ್ ಆಗುತ್ತೆ ಅಂದರೆ ಅವನಿಗೋಸ್ಕರ ಕಾಯೋದು ಬಿಟ್ಟು ಊಟ ಮಾಡ್ತಿದ್ಯಾ ಅಲ್ವಾ, ಇದರಲ್ಲೇ ಗೊತ್ತಾಗುತ್ತೆ ನಿನಗೆ ನನ್ನ ಮೊಮ್ಮಗನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳ್ತಾರೆ. ಸಾನು ಅವ್ರ ಮಾತು ಕೇಳಿ ಕೈಯಲ್ಲಿ ಹಿಡಿದು ತನ್ನ ಅಲ್ಲೇ ಪ್ಲೇಟಲ್ಲಿ ಇಡ್ತಾಳೆ. ಜಾನಕಿ ಏನು ಅಂತ ಮಾತಾಡ್ತಿದ್ಯಾ, ಊಟ ಮಾಡೋ ಹೊತ್ತಲ್ಲಿ ಅಂತ ಗದ್ರಿ. ಸಾನು ನೀನು ಊಟ ಮಾಡು ಅಂತ ವಿಶ್ವನಾಥ್ ಅವರು ಹೇಳ್ತಾರೆ. ಅಪ್ಪ ನೀವು ಯಾಕೆ ಅಮ್ಮನಿಗೆ ಜೋರು ಮಾಡ್ತೀರಾ, ಅಮ್ಮ ಹೇಳೋದು ಸರಿ ತಾನೇ, ರಾಮ್ ಹಗಲು ರಾತ್ರಿ ಕಷ್ಟಪಡ್ತಿದ್ದಾರೆ, ಈ ಮಹಾರಾಣಿಯಲ್ಲಿ ಊಟ ಮಾಡ್ತಿದ್ದಾಳೆ ಅಂತ ಅವರು ಕೂಡ ತಮ್ಮ ಮಾತಿರಲಿ ಅಂತ ಕೊಂಕು ಮಾತಾಡ್ತಾರೆ. ಸಾನು ಅವ್ರ ಮಾತು ಕೇಳಿ ಕಣ್ಣು ತುಂಬ ಬರುತ್ತೆ. ಸಾನು ಮತ್ತೆ ಏನು ಹೇಳಿದೆ, ಅಮ್ಮ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಅಲ್ಲಿಂದ ಎದ್ದು ಹೋಗ್ತಾಳೆ. ರಮೇಶ್ ಅವರು ಸಾನು ಹಾಗೆ ಅರ್ಧ ಊಟ ಬಿಟ್ಟು ಹೋಗಿದ್ದು ನೋಡಿ ಬೇಜಾರಲ್ಲಿ, ಅಮ್ಮ ಇವಾಗ ಸಮಾಧಾನ ಆಯಿತಾ ನಿನಗೆ? ಅವಳು ಬೆಳಗ್ಗೆ ಕೂಡ ತಿಂಡಿ ತಿನ್ನದೆ ಹಾಗೆ ಹೋಗಿದ್ಲು, ಇವಾಗ ಕೂಡ ಊಟ ಮಾಡೋಕೆ ಬಿಟ್ಟಿಲ್ಲ ನೀವು. ಅಣ್ಣ ನೀನು ಯಾಕೆ ಅಮ್ಮನಿಗೆ ಹೇಳ್ತೀಯಾ, ಅಮ್ಮ ಏನು ಅವಳಿಗೆ ಊಟ ಬಿಟ್ಟಿದ್ದು ಹೋಗು ಅಂದಿಲ್ಲ, ನೀನು ಸೊಸೆ ಹಾಗೆ ಹೋಗಿದ್ದು. ರಮೇಶ್ ಕೂಗ್ತಲ್ರ, ಅದ ನೀನು ಬಾಯಿ ಮುಚ್ಕೊಂಡಿರು, ನೀನು ಮನೆಗೆ ಬಂದಮೇಲೆ ಅಮ್ಮ ಈ ಥರ ಆಡ್ತಾ ಇರೋದು. ಅಮ್ಮನೇ ಸಾನುನ ಹೊಗಳ್ತಿದ್ರು, ಇವಾಗ ನೀನು ಬಂದು ಏನೇನೋ ಹೇಳಿ ಅಮ್ಮನ ತಲೆ ಕೆಡಿಸಿದ್ಯಾ ಅಂತ ಗೊತ್ತು. ಅಣ್ಣ ನೀನು ಹೇಳಿ ಥರ ಏನೂ ಇಲ್ಲ ಅಂತ ತಡವರಿಸ್ತಾಳೆ. ರಮೇಶ್ ಅವರು ವ್ಯಂಗ್ಯವಾಗಿ, ನೀನು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಬಿಡು. ಅಪ್ಪ ನಿಮ್ಮ ಮಗಳಿಗೆ ಮನೆ ದೇವ್ರಿಗೆ ಹೋಗಿ ಬಂದಮೇಲೆ ಅವಳಿಗೆ ಅವಳ ಮನೆಗೆ ಹೋಗಿ ಹೇಳಿ ಅಂತ ಅಲ್ಲಿಂದ ಎದ್ದು ಹೋಗ್ತಾರೆ. ಅವ್ರ ಮಾತು ಕೇಳಿ ರಾಧಾ ಕೋಪದಲ್ಲಿ, ನೋಡಪ್ಪ ಅಣ್ಣ ಹೇಗೆ ಹೇಳ್ತಾ ಇದ್ದಾನೆ, ಅವನು ಹೇಳಿದ್ದು ಸರಿ. ಲಕ್ಷ್ಮಿ ಆದಷ್ಟು ಬೇಗ ಊರಿಗೆ ಹೋಗಿ ಸಿದ್ಧ ಮಾಡ್ಕೊಳ್ಳಿ, ಮನೇಲಿ ನೆಮ್ಮದಿ ಅನ್ನೋದಿಲ್ಲ. ಅಜ್ಜಿ ನಿಮ್ಗೆ ಗೊತ್ತಿಲ್ವಾ, ಆಫೀಸಿಂದ ಬರೋಕ್ಕೆ ಲೇಟ್ ಆದರೆ ಅವರೆಲ್ಲ ಆಫೀಸಲ್ಲಿ ಊಟ ಮಾಡ್ತಾರೆ ಅಂತ. ನೀವು ಹೇಗೆ ಸಾನುಗೆ ಆ ಮಾತು ಹೇಳಿದ್ರಿ, ಅದು ಅಲ್ಲದೆ ನಾನು ಕೂಡ ಸಂಕೇತ ಬಿಟ್ಟು ಊಟ ಮಾಡ್ತಿದ್ದೀನಲ್ವಾ. ಅಜ್ಜಿ ಬೇರೆಯವ್ರ ಮಾತು ಕೇಳಿ ನೀವು ಬದಲಾಗಬೇಡಿ, ಆಮೇಲೆ ನೀವೇ ಪಶ್ಚಾತ್ತಾಪ ಪಡಬೇಕಾದ ಸಂದರ್ಭ ಬರುತ್ತೆ.